कान्ताय रामाय पवित्राद्भुतकीर्तये श्रीमते शङ्करार्याय धीमतेऽद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये। ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಮನುಷ್ಯನಿಗೆ ಅಹಂಕಾರ ಮತ್ತು ಮಮಕಾರ ಅನ್ನುವಂತಹ ಎರಡು ಭಾವನೆಗಳು ಇವೆ, ಎರಡು ದೋಷಗಳು ಎಂಬುದಾಗಿಯೂ ಅದನ್ನು ಹೇಳಬಹುದು. ಯಾಕೆ ಅಂತಂದರೆ ಈ ಅಹಂಕಾರ ಮತ್ತು ಮಮಕಾರ ಈ ಎರಡರಿಂದ ಮನುಷ್ಯ ಅನೇಕ ವಿಧವಾದಂತಹ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಅಹಂಕಾರದಿಂದ ಮನುಷ್ಯ ಬೇರೆಯವರನ್ನು ತುಂಬ ತುಚ್ಛವಾಗಿ ನೋಡ್ತಾನೆ, ಹೀಗೆಲ್ಲ ಮಾಡ್ತಾನೆ. ಅದು ತುಂಬ ಜನರಿಗೆ ಗೊತ್ತೇ ಇದೆ. ಈ ಮಮಕಾರ ಅನ್ನೋದೊಂದಿದೆ. ಮಮಕಾರದಿಂದಲೂ ಸರಿಯಾದವರ ಮೇಲೆ ಮಮಕಾರ ಇದ್ದರೆ ಅದರಿಂದ ಏನೂ ತೊಂದರೆ ಆಗುವುದಿಲ್ಲ. ಆದರೆ ದುರ್ದೈವಾತು ಈ ಮಮಕಾರ ಯಾರಾದರೂ ಒಬ್ಬ ಅಯೋಗ್ಯನಾದ ವ್ಯಕ್ತಿ ಮೇಲೆ ನಮಗೆ ಬಂತು ಅಂತಂದರೆ ಅದರಿಂದ ಬಹಳ ದೊಡ್ಡ ಅನರ್ಥ ಆಗುತ್ತೆ. ಅದಕ್ಕೊಂದು ದೊಡ್ಡ ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ ಅಂತಂದರೆ ಮಹಾಭಾರತದಲ್ಲಿ ಧೃತರಾಷ್ಟ್ರ. ಅವನಿಗೆ ತುಂಬ ಮಮಕಾರ ಇತ್ತು. ಯಾರ ಮೇಲೆ ಇತ್ತು? ದುರ್ಯೋಧನನ ಮೇಲೆ ಇತ್ತು. ಅದೇ ಮಮಕಾರ ಒಂದು ವೇಳೆ ಪಾಂಡವರ ಮೇಲೆ ಇದ್ದಿದ್ದರೆ ಆಗ ಪರಿಸ್ಥಿತಿನೇ ಬೇರೆ ರೀತಿಯಾಗಿರ್ತಿತ್ತು. ಆದರೆ ದುರ್ದೈವಾತು ಅವನ ಮಮಕಾರ ದುರ್ಯೋಧನನ ಮೇಲಿತ್ತು, ಪಾಂಡವರ ಮೇಲೆ ಇರಲಿಲ್ಲ. ಹಾಗಾಗಿ ಅದರಿಂದ ಸಮೂಲವಾಗಿ ಅವನ ವಂಶವೇ ನಿರ್ನಾಮವಾಗೋಯಿತು. ಹಾಗಾಗಿ ಆ ಅಹಂಕಾರ ಅದು ಹೇಗಾದರೂ ದೋಷ, ಅದರಿಂದ ಅನರ್ಥ ಆಗೇ ಆಗುತ್ತೆ. ಈ ಮಮಕಾರದಿಂದಲೂ ಅಯೋಗ್ಯವಾದಂತಹ ವ್ಯಕ್ತಿಯ ಮೇಲೆ ನಮಗೆ ಮಮಕಾರ ಇದೆ ಅಂತಂದ್ರೆ ಅದರಿಂದಲೂ ಸಹ ತುಂಬಾ ಅನರ್ಥ ಉಂಟಾಗುತ್ತೆ. ಹಾಗಾಗಿ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ಮಮಕಾರದ ವಿಷಯದಲ್ಲಿ ತ್ಯಕ್ತವ್ಯೋ ಮಮಕಾರ ಅಂತ ಹೇಳಿದ್ದಾರೆ. ಈ ಮಮಕಾರವನ್ನು ಬಿಡಬೇಕು ಅಂತ. ಆಗ ತುಂಬಾ ಜನ ತಕ್ಷಣ ಕೇಳ್ತಾರೆ, ತುಂಬಾ ಜನ ಮನಸ್ಸಿನ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ, ಸರಿ ಅಹಂಕಾರವನ್ನು ಬೇಕಾದರೆ ಏನಾದರೂ ಮಾಡಿ ಬಿಡಬಹುದು, ಮತ್ತೆ ನಾವು ಅಹಂಕಾರ ಪಡುವಷ್ಟೆಲ್ಲ ನಮ್ಮ ಹತ್ರ ಏನೂ ಇಲ್ಲ. ತುಂಬಾ ಏನಾದರೂ ಮಾಡಿದ್ರೆ ನಾವು ಅಹಂಕಾರ ಪಡಬಹುದು, ಅಹಂಕಾರ ಪಡುವಷ್ಟೆಲ್ಲ ನಮ್ಮ ಹತ್ರ ಏನೂ ಇಲ್ಲ, ಅದರಿಂದ ನಮಗೇನು ಅಹಂಕಾರ ಏನೂ ಇಲ್ಲ. ಆದರೆ ಮಮಕಾರ ಬಿಡಬೇಕು ಅಂತಂದ್ರೆ ಅದು ಸ್ವಲ್ಪ ಕಷ್ಟವಾದಂತಹ ವಿಷಯ. ಅದನ್ನು ಹೇಗೆ ಬಿಡುವುದು? ಆದ್ರಿಂದ ಅದನ್ನು ನಮಗೆ ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ರೆ ಅದಕ್ಕೂ ಒಂದು ಉಪಾಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೊದಲು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಬಿಡಕ್ಕಾಗುವುದಿಲ್ಲ, ತುಂಬಾ ಕಷ್ಟ ಅಂತ ಹೇಳಿದ್ರೆ, ಹಾಗಿದ್ರೆ ಅದಕ್ಕೊಂದು ಉಪಾಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೊದಲು ತ್ಯಕ್ತವ್ಯೋ ಮಮಕಾರ, ಆದರೆ ತ್ಯಕ್ತುಂ ಯದಿ ಶಕ್ಯತೆ ನಾಸೌ. ಒಂದು ವೇಳೆ ಅದನ್ನು ಬಿಡ್ಲಿಕ್ಕಾಗುವುದಿಲ್ಲ ಅಂದ್ರೆ ಸರಿ ಪರವಾಗಿಲ್ಲ, ಇರಲಿ, ಮಮಕಾರ ಇರಲಿ. ಕರ್ತವ್ಯೋ ಮಮಕಾರ, ಆಯಿತು, ನಿಮ್ಮ ಮಮಕಾರವನ್ನು ಹಾಗೆ ಇಟ್ಟುಕೊಳ್ಳಿ, ಆದರೆ ಕಿಂತು ಸರ್ವತ್ರ ಕರ್ತವ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಮಮಕಾರ ಏನಿದೆಯೋ, ಮಮಕಾರವನ್ನು ಬಿಡಕ್ಕಾಗುವುದಿಲ್ಲ ಅಂದ್ರೆ ಆ ಮಮಕಾರ ಹಾಗೆ ಇರಲಿ, ಆದರೆ ಆ ಒಂದು ಮಮಕಾರ ಪ್ರಪಂಚದ ಪ್ರತಿಯೊಬ್ಬನ ಮೇಲೂ ಇರಲಿ. ಬರೀ ಇಂಥವ್ರಿಂದ ಮೇಲೆ ಮಾತ್ರವೇ ಅಂತಿಟ್ಟುಕೊಳ್ಳದೆ ಎಲ್ಲರ ಮೇಲೂ ಒಂದು ರೀತಿಯಾದಂತಹ ಮಮಕಾರವನ್ನು ಇಟ್ಟುಕೊಳ್ಳಬೇಕು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಅಂದ್ರೆ ಅಲ್ಲಿಗೇನಾಯ್ತು, ಮಮಕಾರ ಇಲ್ಲದೆ ಇರುವುದು ಅಥವಾ ಎಲ್ಲರ ಮೇಲೆ ಮಮಕಾರ ಇರುವುದು, ಎರಡರಲ್ಲೂ ತುಂಬಾ ವ್ಯತ್ಯಾಸ ಏನಿಲ್ಲ. ಸಾಮಾನ್ಯವಾಗಿ ಎರಡು ಒಂದೇ ರೀತಿಯಾಗಿ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆ ಮಮಕಾರ ಅನ್ನೋದು ಸಂಕುಚಿತವಾಗಿರುತ್ತೆ. ಈಗ ಹೇಳಿದ ಹಾಗೆ ಕೆಲವರ ಮೇಲೆ ಮಾತ್ರವೇ ಮಮಕಾರ ಇರುತ್ತೆ. ಆದರೆ ಯಾರು ಮಹಾಪುರುಷರು ಇರ್ತಾರೋ ಅಂಥವರಿಗೆ ಮಾತ್ರ ಇಲ್ಲಿ ಹೇಳಿದ ಹಾಗೆ ಕಿಂತು ಸರ್ವತ್ರ ಕರ್ತವ್ಯ ಅಂತ ಹೇಳಿದ ಹಾಗೆ ಎಲ್ಲರ ಮೇಲೂ ಮಮಕಾರ ಇರುತ್ತೆ. ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಹೇಗೆ ನಮ್ಮವನು ಅನ್ನೋ ಭಾವನೆ ನಮಗೆ ಬಂತು ಅಂತಂದ್ರೆ ಆಗ ಅವನಿಗೆ ಒಳ್ಳೆ ಮಾರ್ಗವನ್ನು ನಾವು ಹೇಳ್ಕೊಡ್ತೀವಿ, ಅವನಿಗೆ ಉಪಕಾರವನ್ನು ಮಾಡ್ತೀವಿ. ಯಾವ ರೀತಿಯಾಗಿ ಮಾಡಿದ್ರೆ ಅವನಿಗೆ ಒಳ್ಳೆಯದಾಗುತ್ತೋ ಅಂತಹ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ಆ ಮಹಾಪುರುಷರಾಗಿರ್ತಕ್ಕಂಥವರಿಗೆ ಎಲ್ಲರ ಮೇಲೂ ಮಮಕಾರ ಅನ್ನೋದಿರುತ್ತೆ. ಅಂತಹ
ಮಹಾಪುರುಷರು ಎಲ್ಲರ ಮೇಲೂ ಒಂದು ಮಮಕಾರದಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಶ್ರೇಯವಂತರಾಗಬೇಕು, ಎಲ್ಲರೂ ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬೇಕು, ತದ್ವಾರ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಆ ಒಂದು ಭಾವನೆ ಇರತಕ್ಕಂತಹ ವ್ಯಕ್ತಿಗಳು ನಮಗೆ ಸಿಗುವುದು ಅತ್ಯಂತ ಅಪರೂಪ. ಅಂತಹ ವ್ಯಕ್ತಿಗಳಲ್ಲಿ ಮೊದಲನೆಯವರ ಹೆಸರನ್ನು ನಾವು ಹೇಳಬೇಕು ಅಂತಂದ್ರೆ ಅದು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯ. ಅವರಿಗೆ ಎಲ್ಲರ ಮೇಲೂ ಮಮಕಾರ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯದಾಗಬೇಕು. ಬರೀ ಯಾವುದೋ ಈ ರಾಜ್ಯದಲ್ಲಿರುವವನು ಅಥವಾ ಈ ದೇಶದಲ್ಲಿರುವವನೋ ಅವನು ಮಾತ್ರವೋ ಅಲ್ಲ, ಅಥವಾ ಅವರ ಕಾಲದಲ್ಲಿ ಯಾರ್ಯಾರಿದ್ರು ಅವರು ಮಾತ್ರವೋ ಅಲ್ಲ, ಎಲ್ಲರೂ ಸಹ ಶ್ರೇಯವಂತರಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಎಲ್ಲರೂ ಒಂದು ಉದ್ಧಾರಕ್ಕಾಗಿ ಈ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿದ್ರು. ಅದ್ವೈತ ತತ್ವವನ್ನು ಎಲ್ಲರಿಗೂ ಸಹ ಅರ್ಥ ಆಗುವಂತೆ ಅತ್ಯಂತ ಸರಳವಾಗಿಯೂ ಅತ್ಯಂತ ಗಂಭೀರವಾಗಿಯೂ ಸಹ ವಿಸ್ತಾರವಾಗಿಯೂ ಸಹ ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದ್ದಾರೆ. ಎಷ್ಟು ರೀತಿಯಾಗಿ ಆ ತತ್ವವನ್ನು ನಾವು ಉಪದೇಶ ಮಾಡಲಿಕ್ಕಾಗುತ್ತೋ ಜನರಿಗೆ ಶಿಷ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅಷ್ಟು ತರ ಅವರು ಆ ಒಂದು ಅಷ್ಟು ಪ್ರಕಾರಗಳಲ್ಲಿ ಅವರು ತತ್ವವನ್ನು ಉಪದೇಶ ಮಾಡಿದ್ದಾರೆ. ಯಾಕೆಂತಂದ್ರೆ ಗುರುವಿನ ಒಂದು ಮುಖ್ಯವಾದ ಕರ್ತವ್ಯ ಏನು ಅಂತ ಕೇಳಿದ್ರೆ ಶಿಷ್ಯನಿಗೆ ಅರ್ಥ ಆಗುವಂತೆ ಹೇಳುವುದು. ನಾನು ಹೇಳುವುದು ಇಷ್ಟೇ ಅಪ್ಪ, ಅವನಿಗೆ ಅರ್ಥ ಆದ್ರೆ ಆಗ್ಲಿ, ಇಲ್ಲದೆ ಹೋದ್ರೆ ಹೋಗ್ಲಿ, ನನಗೇನಂತೆ ಅಂತ ಹೇಳಿದ್ರೆ ಅವನು ಸರಿಯಾದ ಗುರು ಆಗುವುದಿಲ್ಲ. ನಾನು ಹೇಳುವುದು ಇಷ್ಟೇ, ಅರ್ಥ ಮಾಡ್ಕೊಂಡ್ನಾ ಸರಿ, ಇಲ್ಲೇ ಹೋದ್ರೆ ಹೋಗ್ಲಿ ಅಷ್ಟೇ, ನನಗೇನು ಸಂಬಂಧ ಅಂತ ಹೇಳಿದ್ರೆ ಅವನು ಸರಿಯಾದ ಗುರು ಅಂತ ಆಗುವುದಿಲ್ಲ. ಶಿಷ್ಯನಿಗೆ ಅರ್ಥ ಆಗುವ ಹಾಗೆ ಹೇಳ್ಕೊಡಬೇಕು. ಇದು ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ಗೀತೆಯನ್ನು ಉಪದೇಶ ಮಾಡಿದ ಮೇಲೆ ಭಗವಂತ ಅರ್ಜುನನನ್ನು ಕೊನೆಗೊಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದ್ರೆ, ಏನಪ್ಪ ಇಷ್ಟೊತ್ತು ನಾನು ಹೇಳಿದ್ದನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀಯಾ, ನಾನು ಹೇಳಿದ್ದು ನಿನಗೆ ಚೆನ್ನಾಗಿ ಅರ್ಥವಾಯ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕೆ ಭಗವಂತ ಯಾಕೆ ಈ ತರ ಕೇಳಬೇಕು? ಏನ್ ಕೃಷ್ಣನಿಗೆ ಗೊತ್ತಿಲ್ವಾ? ಭಗವಂತ ಅಂದ್ರೆ ಸರ್ವಜ್ಞ. ಅವನು ಅಂತಹ ಸರ್ವಜ್ಞನಾದ ಭಗವಂತನಿಗೆ ಅರ್ಜುನನಿಗೆ ತಾನು ಹೇಳಿದ ತತ್ವ ಅರ್ಥ ಆಯ್ತಾ ಇಲ್ವಾ ಅನ್ನೋ ವಿಷಯ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ರೆ ಯಾಕೆ ಕೇಳಬೇಕಿತ್ತು ಅಂತಂದ್ರೆ ಅಲ್ಲಿ ಭಾಷ್ಯಕಾರರು ಮತ್ತು ವ್ಯಾಖ್ಯಾನಕಾರರು ಅಲ್ಲಿ ವಿವರಣೆ ಮಾಡ್ತಾರೆ. ಇಲ್ಲಿ ಭಗವಂತನಿಗೆ ಗೊತ್ತಿಲ್ಲದೆ ತಿಳ್ಕೊಳ್ಳಿಕ್ಕೋಸ್ಕರ ಕೇಳಿದ್ದಲ್ಲ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಗುರುವಿನ ಕರ್ತವ್ಯ ಏನು ಅನ್ನುವುದನ್ನು ತಿಳಿಸುವುದಕ್ಕಾಗಿ ತಾನು ಆಚರಣೆ ಮಾಡಿ ತೋರಿಸ್ತಾ ಇದ್ದಾನೆ. ಏನು ಅದು ಏನು ಆ ಕರ್ತವ್ಯ, ಗುರುವಿನ ಕರ್ತವ್ಯ ಅಂತಂದ್ರೆ ಶಿಷ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವುದು. ಶಿಷ್ಯನಿಗೆ ಯಾವ ರೀತಿಯಲ್ಲಿ ಹೇಳಿದ್ರೆ ತತ್ವದ ಜ್ಞಾನ ಉಂಟಾಗುತ್ತೋ ಆ ರೀತಿಯಲ್ಲಿ ಅವನಿಗೆ ಹೇಳ್ಕೊಡ್ಬೇಕು. ಒಂದು ವೇಳೆ ನಾವು ಹೇಳ್ಕೊಟ್ಟಿರುವ ರೀತಿ ಅವನಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವು ಇನ್ನೊಂದು ರೀತಿಯನ್ನು ಬದಲಾಯಿಸಿ ಇನ್ನೂ ಸ್ವಲ್ಪ ಸರಳವಾಗಿ ಯಾವ ರೀತಿಯಾಗಿ ಹೇಳ್ಕೊಟ್ರೆ ಅವನಿಗೆ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ಪುನಃ ಹೇಳ್ಕೊಡುವಂತಹ ಒಂದು ಪ್ರಯತ್ನವನ್ನು ಗುರು ಮಾಡಬೇಕು. ಅಂತೂ ಏನಾದರೂ ಒಂದು ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಶಿಷ್ಯನಿಗೆ ತತ್ವವು ಅರ್ಥವಾಗುವಂತೆ ಮಾಡಬೇಕು. ಇದು ಗುರುವಿನ ಕರ್ತವ್ಯ. ಹಾಗಾಗಿ ಇಲ್ಲಿ ಭಗವಂತ ಕೇಳ್ತಾ ಇದ್ದಾನೆ, ಅವನಿಗೆ ನಿನಗೆ ಸರಿಯಾಗಿ ಅರ್ಥ ಆಯ್ತಾ ಇಲ್ವಾ? ಒಂದು ವೇಳೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಪುನಃ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಭಗವಂತ ಕೇಳ್ತಾ ಇದ್ದಾನೆ. ಆದ್ರೆ ಅರ್ಜುನನಿಗೆ ಅರ್ಥ ಆಯ್ತು. ಅಷ್ಟೆಲ್ಲ ವಿಸ್ತಾರವಾಗಿ 18 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳಿದ ಮೇಲೆ ಅರ್ಜುನನಿಗೆ ಚೆನ್ನಾಗಿ ಅರ್ಥ ಆಯ್ತು. ಅವನು ಹೇಳಿದ ನನಗೆಲ್ಲ ಅರ್ಥ ಆಯ್ತು, ನನ್ನ ಮೋಹವೆಲ್ಲ ನಾಶವಾಯಿತು, ನನಗೆ ನಾನು ಏನ್ ಮಾಡಬೇಕಿತ್ತು ಅನ್ನುವಂತಹ ಒಂದು ಸ್ಮೃತಿ ನನಗೆ ಉಂಟಾಯಿತು. ಆದ್ರಿಂದ ಈಗ ನಾನು ನೀನು ಹೇಳಿದ ಹಾಗೆ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವನಿಗೆ ಅರ್ಥ ಆಗೋಯ್ತು. ಆದ್ರೆ ಭಗವಂತ ಕೇಳುವುದರ ಉದ್ದೇಶ ಏನು ಅಂತಂದ್ರೆ ಇದು ಗುರುವಿನ ಒಂದು ಕರ್ತವ್ಯ. ಹಾಗಾಗಿ ಲೋಕದಲ್ಲಿ ಒಬ್ಬ ಗುರುವು ಶಿಷ್ಯನಿಗೆ ಉಪದೇಶ ಮಾಡುವಾಗ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಉಪದೇಶ ಮಾಡಬೇಕು. ಅವನಿಗೆ ಅರ್ಥ ಆಗುವ ತನಕ ಬಿಡಬಾರದು, ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡಬೇಕು ಅಂತ ಈ ಒಂದು ಉಪದೇಶವನ್ನು ಭಗವಂತ ಈ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಹೇಳ್ತಾ ಇದ್ದಾನೆ. ಆದ್ರಿಂದ ಇದನ್ನ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಶಂಕರ ಭಗವತ್ಪಾದಾಚಾರ್ಯರು ಭಾಷ್ಯಗಳ ಮೂಲಕ ಮತ್ತು ಪ್ರಕರಣ ಗ್ರಂಥಗಳ ಮೂಲಕ ಹಾಗೂ ಸ್ತೋತ್ರಗಳ ಮೂಲಕ ಅನೇಕ ವಿಧವಾಗಿ ಅವರು ಆ ಪರಮಾರ್ಥ ತತ್ವವನ್ನು ಎಲ್ಲರಿಗೂ ಅರ್ಥ ಆಗುವಂತೆ ಅನೇಕ ರೀತಿಗಳಲ್ಲಿ ಅನೇಕ ವಿಧವಾದಂತಹ ಉದಾಹರಣೆಗಳನ್ನು ಎಲ್ಲವುದನ್ನು ಕೊಟ್ಟು ಉಪದೇಶ ಮಾಡಿದ್ದಾರೆ. ಇನ್ನ ಈ ಒಂದು ತತ್ವವನ್ನ ಇದಕ್ಕಿಂತಲೂ ಇನ್ನೂ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಷ್ಟೊಂದು ಪ್ರಕಾರಗಳಲ್ಲಿ ಅವರು ಎಲ್ಲರಿಗೂ ಸಹ ತತ್ವದ ಒಂದು ಜ್ಞಾನ ಉಂಟಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ವಿಧವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ.
ಬರೀ ಒಂದೇ ಒಂದು ಶ್ಲೋಕ, ಒಂದು ಶ್ಲೋಕದಲ್ಲಿ ತತ್ವವನ್ನು ಅರ್ಥ ಆಗುವಂತೆ ಹೇಳಿದ್ದಾರೆ. ಅನೇಕ ವಿಧವಾದಂತಹ ಶ್ಲೋಕಗಳು ಭಾಷ್ಯಗಳನ್ನು ರಚನೆ ಮಾಡಿ ಅದೇ ತತ್ವವನ್ನು ಹೇಳಿದ್ದಾರೆ. ಒಂದು ತತ್ವ, ಒಂದೇ ಶ್ಲೋಕ, ಆ ಒಂದು ಶ್ಲೋಕದಲ್ಲಿ ಶಿಷ್ಯನಿಗೆ ಅರ್ಥ ಆಗುವಂತೆ ಕ್ರಮೇಣ ಅದನ್ನು ಹೇಳಿದ್ದಾರೆ. ಒಬ್ಬ ಶಿಷ್ಯ ಬಂದು ಕೇಳಿದ್ದಾನೆ, ಸ್ವಾಮಿ ನನಗೆ ತತ್ವದ ಉಪದೇಶ ಮಾಡಿ. ಈಗ ನನಗೆ ದೊಡ್ಡದಾಗಿ ಭಾಷ್ಯಗಳು ಅಧಿಕರಣಗಳು ಅಂತಂದ್ರೆ ಅದೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಸರಳವಾಗಿ ನನಗೆ ಉಪದೇಶ ಮಾಡಿ ಅಂತ ಕೇಳಿದ್ರೆ ಅವನಿಗೆ ಬೇಕಾದ ಹಾಗೆ ಅವನು ಉಪದೇಶ ಮಾಡಿದ್ರು. ಸರಿ, ಮೊದಲು ನಿನಗೆ ತತ್ವ ಅಂದ್ರೆ ಏನು ಅಂತ ತಿಳಿಸ್ತೀನಪ್ಪ ಅಂತ ಹೇಳಿದ್ರು. ಅವನಿಗೆ ಉಪದೇಶ ಮಾಡಿದ್ರು. ನಿನಗೆ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನೋಡ್ಬೇಕು ಅಂತಂದ್ರೆ ಅದಕ್ಕೊಂದು ಬೆಳಕು ಬೇಕು. ಯಾವ ಬೆಳಕಿನಲ್ಲಿ ನೀನು ನೋಡ್ತೀಯ? ಹಗಲು ಹೊತ್ತು ಯಾವ ಬೆಳಕಿನಲ್ಲಿ ನೋಡ್ತೀಯ ಅಂತ ಕೇಳಿದ್ರು. ನಾನು ಸೂರ್ಯನ ಬೆಳಕಿನಲ್ಲಿ ನೋಡ್ತೀನಿ ಅಂತ ಹೇಳಿದ್ದ. ರಾತ್ರಿ ಹೊತ್ತು ಯಾವ ಬೆಳಕಿನಲ್ಲಿ ನೋಡ್ತೀನಿ ಅಂತ ಕೇಳಿದ್ರು. ದೀಪದ ಬೆಳಕಿನಲ್ಲಿ ನೋಡ್ತೀನಿ ಅಂತ ಹೇಳಿದ್ದ. ಸರಿ, ದೀಪದ ಬೆಳಕಿನಲ್ಲಿ ಬೇರೆ ವಸ್ತುಗಳನ್ನು ನೋಡ್ತಾ ಇದ್ದಿ. ಆ ದೀಪವನ್ನು ನೋಡ್ಬೇಕಾದ್ರೆ ಅದಕ್ಕೆ ಯಾವುದೋ ಒಂದು ಬೆಳಕು ಬೇಕು. ಅದು ಯಾವ ಬೆಳಕು ಅಂತ ಕೇಳಿದ್ರು. ನನ್ನ ಕಣ್ಣು ಅಂತ ಶಿಷ್ಯ ಹೇಳಿದ್ದಾನೆ. ನನ್ನ ಕಣ್ಣು ಅಂತ ಹೇಳ್ತಾ ಇದ್ದಿ ಅಂದ್ರೆ ನಾನು ಒಬ್ಬ, ನನಗೊಂದು ಕಣ್ಣಿದೆ, ನನ್ನ ಕಣ್ಣಿಂದ ನಾನು ಬೇರೆ ಬೇರೆ ವಸ್ತುಗಳನ್ನು ನೋಡ್ತಾ ಇದ್ದೀನಿ ಅನ್ನೋ ಜ್ಞಾನ ನಿನಗೆ ಬಂದಿದೆಯಾ ಇಲ್ವಾ? ಹೌದು, ಬಂದಿದೆ. ಹಾಗಿದ್ರೆ ನನ್ನ ಕಣ್ಣು ಅಂತ ನೀನು ಹೇಳ್ತಾ ಇದ್ದೀನಿ, ನಿನ್ನ ಕಣ್ಣಿನ ಜ್ಞಾನ ನಿನಗೆ ಹೆಂಗೆ ಬಂತು? ನಿನಗೊಂದು ಕಣ್ಣಿದೆ, ಇಂತಹ ಒಂದು ಕಣ್ಣಿನ ಜ್ಞಾನವು ಹೇಗೆ ಬಂತು? ಅಥವಾ ಈ ಕಣ್ಣನ್ನು ಮುಚ್ಚಿದಾಗ ಬೇರೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡುವುದಾಗಲಿ, ಇದೆಲ್ಲವೂ ಯಾವುದರಿಂದ ಆಗ್ತಾ ಇದೆ ಅಂತ ಕೇಳಿದ್ರೆ ನನ್ನ ಬುದ್ಧಿಯಿಂದ ಅಂತ ಹೇಳಿದ್ದಾನೆ. ಅಲ್ಲಿಗೆ ಬುದ್ಧಿವರೆಗೆ ಬಂದಾಯ್ತು. ಬುದ್ಧಿ, ನಿನಗೆ ಬುದ್ಧಿ ಎನ್ನುವುದೊಂದಿದೆ. ಆ ಬುದ್ಧಿಯಿಂದ ನೀನು ಇಂತಹ ವಸ್ತುಗಳನ್ನು ಕಣ್ಣು ಮುಚ್ಚಿದಾಗ ಬುದ್ಧಿಯಿಂದ ಎಲ್ಲ ವಸ್ತುಗಳನ್ನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ನೀನು ಹೇಳ್ತಾ ಇದ್ದಿ. ನನಗೊಂದು ಬುದ್ಧಿ ಇದೆ, ಈ ಬುದ್ಧಿಯಿಂದ ನಾನು ಇಂತಹ ಯೋಚನೆಯನ್ನು ಮಾಡ್ತಾ ಇದ್ದೀನಿ, ವಸ್ತುಗಳನ್ನು ತಿಳ್ಕೊಳ್ತಾ ಇದ್ದೀನಿ ಅನ್ನೋ ಜ್ಞಾನ ನಿನಗೆ ಬರಬೇಕು ಅಂತಂದ್ರೆ ಅದಕ್ಕೂ ಪುನಃ ಒಂದು ಬೆಳಕು ಬೇಕೇ ಬೇಕು. ಯಾವ ವಸ್ತುವನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೊಂದು ಬೆಳಕು ಬೇಕೇ ಬೇಕು. ಹಾಗಾಗಿ ನನ್ನ ಬುದ್ಧಿ ಅಂತ ಹೇಳ್ತಾ ಇದ್ದಿ ಅಂತಂದ್ರೆ ಆ ಬುದ್ಧಿ ಬೇರೆ, ನೀನು ಬೇರೆ ಅಂತ. ನನ್ನ ಮನೆ, ನನ್ನ ದುಡ್ಡು ಅಂತ ಹೇಳಿದ್ರೆ ನಾವು ಬೇರೆ, ನಮ್ಮ ಮನೆ ಬೇರೆ. ಅದರಿಂದ ಅದು ನನ್ನದು ಅಂತ ನಾವು ಹೇಳ್ತಾ ಇದ್ವಿ. ನಾನೇ ಆಗ್ಬಿಟ್ರೆ ಆಗ ನನ್ನದು ಅಂತ ನಾವು ಹೇಳಕ್ಕಾಗುದಿಲ್ಲ. ಆದ್ರಿಂದ ನಿನ್ನ ಬುದ್ಧಿ ಅಂತಂದ್ರೆ ಅಲ್ಲಿಗೆ ನೀನು ಬೇರೆ, ನಿನ್ನ ಬುದ್ಧಿ ಬೇರೆ. ಅಲ್ಲಿಗೆ ಇಂತಹ ಒಂದು ಬುದ್ಧಿ ನಿನಗಿದೆ ಅನ್ನೋ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರು.